ಮತ್ತು ನಮ್ಮ ಹೋಮ್ ಮಿನಿಸ್ಟ್ರಿಗೆ ಅಭಿನಂದನೆ. ಅದರ ಜೊತೆ ನಮ್ಮ ಪಕ್ಷದ ಅಧ್ಯಕ್ಷ ನಡ್ಡಾ ಸಾಹೇಬ್ರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೀನಿ. ನಡ್ಡಾ ಸಾಹೇಬ್ರಿಗಿಂತಲೂ ಮುಂಚೆನೂ ನನಗೆ ಸುದ್ದಿ ಸಮಾಚಾರ ಪ್ರಧಾನಮಂತ್ರಿಗಳದ್ದಿತ್ತು. ಅದು ಯಾರು ಬೇಕಾದವ್ರು ಏನು ಹೇಳಿ ದುಡ್ಡಿನವರೇ ನೀವು ಟಿಕೆಟ್ ಆಗಿ ನಮ್ಮ ಆಫೀಸ್ನಿಂದ ಅಂತಕ್ಕಂಥದ್ದು ನನಗೆ ಮುಂಚೆನೇ ಗೊತ್ತಿತ್ತು. ಅದನ್ನು ಹೇಳಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಅದು ಭಾಷ್ಯ ಆಗ್ತದೆ. ಅದು ಅವಾಗೇ ನನಗೆ ಗೊತ್ತಿತ್ತು ಈ ಟಿಕೆಟ್ ನನಗೇ ಸಿಗ್ತದೆ ಅಂತ ಹೇಳಿ. ಪುನಃ ಇವರು ನಂದೆಲ್ಲ ಪ್ರಾಬ್ಲಮ್ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆದಾಗ ಎಲ್ಲ ಮಾಡಿದಾಗ ಭಾಳ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಮಾಡೋದು. ಕಡೆಗೆ ಏನು ಹೇಳಿದ್ರು ಅಂದ್ರೆ ಅವನಿಗೆ ಬ್ರೈನ್ ಹ್ಯಾಮರೇಜ್ ಆಗ್ಯದ, ಮಾತಾಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಅವನಿಗೆ ಹೆಂಗೆ ಟಿಕೆಟ್ ಕೊಡ್ತೀರಿ ನೀವು ಅಂತೇಳಿ ಪ್ರಶ್ನೆ ಮಾಡಿದಾಗ ಪ್ರಧಾನಮಂತ್ರಿಗಳು ಸ್ವತಃ ತಮ್ಮ ಆಫೀಸ್ನಿಂದಲೇ ನಾನು ಯಾವ್ಯಾವ ದವಾಖಾನೆಯಲ್ಲಿ ನಾನು ಅಡ್ಮಿಟ್ ಆಗಿದ್ದ ಎಲ್ಲನೂ ರಿಪೋರ್ಟ್ ತರಿಸ್ಕೊಂಡು ಲಾಸ್ಟ್ KL ರಿಪೋರ್ಟ್ ತರಿಸ್ಕೊಂಡ ಮೇಲೆ ಅಷ್ಟಕ್ಕೆ ಬಿಡಲಿಲ್ಲ. ಅವಾಗೆಲ್ಲ ಅಲ್ಲಿದ್ದವರು ಸಜೆಸ್ಟ್ ಮಾಡಿದ್ರು ಎಲ್ಲ ಕ್ಲಿಯರ್ ಅದ, ಏನೂ ಪ್ರಾಬ್ಲಮ್ ಇಲ್ಲ ಹೇಳಿದ್ರು ಕೂಡ ಮತ್ತೆ ಬಿಡಲಿಲ್ಲ. ಅಲ್ಲಿ ನನಗೆ ಯಾರು ಆಪ್ರೇಟ್ ಮಾಡಿದ್ರಲ್ಲ ಈ ಬ್ಲಡ್ ಕ್ಲಾಟ್ ಅದು ತೆಗಿಲಕ್ಕೆ ಅವರಿಗೆ ಫೋನ್ ಮಾಡಿ ಮಾತಾಡಿದ್ರು ಪ್ರಧಾನಮಂತ್ರಿ ಆಫೀಸಿಂದ. ಇಲ್ಲ ರಮೇಶ್ ಜಿಗ್ಜಿನ ಸ್ಥಿತಿ ಏನದ ನೋಡ್ರಿ, ಪಾಪ ಅವನದು ಸ್ಥಿತಿ ಭಾಳ ಚಲೋ ಅದ, ಅಂಥದ್ದು ಏನಾಗಿಲ್ಲ, ಸಣ್ಣದೊಂದು ಕ್ಲಾಟ್ ಆಗಿತ್ತು, ನಾನೇ ಆಪರೇಷನ್ ಮಾಡ್ತಾ ಇದ್ದೀನಿ, ಆದರೆ ಅವನ ಟಿಕೆಟ್ ಸಿಗಬಾರ್ದು ಅಂತೇಳಿ ಕೆಲವೊಬ್ರು ಭಾಳ ಪ್ರಯತ್ನ ಮಾಡ್ಲಿಕ್ಕತ್ತಾರೆ, ಅದು ನಿಮಗೆ ಬಿಟ್ಟಿದ್ದು ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಹೇಳಿದ ಮೇಲೆ ಮೊದಲೇ ಅವ್ರು ನನಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು. ಅವಾಗ ಫರ್ಮ್ ಆಗಿ ನನಗೆ ಕೊಟ್ರಪ್ಪ. ಅವಾಗ ನಡ್ಡರವ್ರು ಬಂದಾಗೂ ನನಗೆ ಹೇಳಿದ್ರು, ರಮೇಶ್ ಜಿ ಯು ಡೋಂಟ್ ವರಿ, ಯುವರ್ಸ್ ಈಸ್ ವೆರಿ ಗುಡ್ ಪೊಸಿಷನ್, ಯು ಆರ್ ವೆರಿ ಸ್ಟ್ರಾಂಗ್ ಮ್ಯಾನ್, ಡೋಂಟ್ ವರಿ ಫಾರ್ ದ್ಯಾಟ್, ಯು ನೀಡ್ ನಾಟ್ ವರಿ, ಯು ಆರ್ ವೆರಿ ಸೇಫ್ ಅಂತ ಹೇಳುವಾದ್ರೆ ಅವತ್ತು ಆ್ಯಕ್ಚುಲಿ ಬೆಳಗಾವಿ ಹಾಸ್ಪಿಟಲ್. ಮತ್ತು ಇದೆಲ್ಲ ಒಳ್ಳೇದಲ್ಲೇನ್ರಿ. ಆಮೇಲೆ ಇವ್ರು ಎಷ್ಟು ಕಾಲು ಕಿಸ್ತು ಯಾರ್ಯಾರು ಏನು ಮಾಡಿದ್ರು, ಏನು ಮಾಡ್ಕೊಂಡ್ರಪ್ಪ, ಏನು ಮಾಡ್ಕೊಂಡ್ರು. ಇದು ನೋಡ್ರಿ, ಮನುಷ್ಯನ ಹಣೆ ಬರ ದೇವ್ರು ಬರೆದು ಕಳಿಸಿರ್ತಾನೆ. ಆ ಹಣೆ ಬರ ಒಳಕಸ್ಲಕ್ಕ ಅವ್ರ ತಾಯಿ ತಂದೆ ಕಡೆಯೂ ಕೂಡ ಆಗೋದಿಲ್ಲ. ದೇವ್ರು ನನ್ನ ಹಣೆ ಬರದಾಗ ಬರೆದ. ಈಗ ಪ್ರಧಾನಮಂತ್ರಿ ಒಬ್ಬ ರೈಲ್ವೆ ಸ್ಟೇಷನ್ ಮೇಲೆ ಚಾ ಮಾಡಂಥ ವ್ಯಕ್ತಿಗಳಿಗೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಬರೆದಿದ್ದ. ಇವನ್ನೆಲ್ಲ ಮುಗಿಸ್ಬೇಕಂತ ರಗಡ ಮಂದಿ ಪ್ರಯತ್ನ ಮಾಡಿದ್ರು, ಆದರೆ ಆಯ್ತಾ ದೇಶದ ಪ್ರಧಾನಮಂತ್ರಿ ಆದ 3ನೇ ಸಲನೂ ಆಗ್ತಾನೆ. ದೇಶದ ಯಾವ ಶಕ್ತಿನೂ ಕೂಡ, ಜಗತ್ತಿನ ಯಾವ ಶಕ್ತಿನೂ ಕೂಡ ಅವ್ರು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನದಲ್ಲಿ ಒಂದು ಆಸೆ ಇತ್ತು, ಕಡೆ ನಂದು ಇಲೆಕ್ಷನ್ ಅಪ್ಪ, ನರೇಂದ್ರ ಮೋದಿ ಅವ್ರಿಗೆ ಇದೊಂದು ಸಲ ನಾವು ಓಟ್ ಹಾಕಿ ನಾನು ಸಾಯಬೇಕು, ಅವರು ಬದುಕೊಳ್ಳಿ ಅನ್ನೋ ನನ್ನ ಆಸೆ ಇತ್ತು. ದೇವರು ನನ್ನ ಆಸೆ ಖಂಡಿತ ನೆರವೇರಿಸ್ತಾನೆ. ನಾನು ಮತ್ತೆ ಓಟ್ ಹಾಕ್ಲಿಕ್ಕೆ ಮೋದಿಯವರಿಗೆ ನಾನು ಡೆಲ್ಲಿಗೆ ಹೋಗ್ತೀನಿ. ಈ ಕ್ಷೇತ್ರದಲ್ಲಿ ಜನ ನನಗೆ ಗೆಲ್ಸಾರ ಅಂತಕ್ಕಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ನನ್ನ ಕೊನೆ. ಆದರೆ ಕೊನೆ ಅದ ನಾ ಹೇಳ್ತೀನಿ, ಅದನ್ನು ನಾನು ತಿರುಗಿಲ್ಲ ನೋಡಿ, ನಾನು ನೋಡ್ಕೊತ್ನೇ ನನ್ನ ಹುಡುಗ, ಅದು ನಾ ಹೇಳ್ತೀನಿ ಆಮೇಲೆ, ಈಗ ಬೇಡ ಸರ್. ಈ ಚುನಾವಣೆ ನೋಡ್ರಿ, ನನ್ನ ಕ್ಲಿಯರ್ ಸಂದೇಶ ಅದ ನನ್ನ ಜನರಿಗೆ. ಅವ್ರು ಹ್ಯಾಂಗೆ ಕೊಡ್ತಾರೋ ಗೊತ್ತಿಲ್ಲ ಕಾಂಗ್ರೆಸ್ನವ್ರು. ಏನಪ್ಪ, ಒಬ್ಬರು ಹೊಲದವ್ರು ಕೊಟ್ಟಾರ, ಒಬ್ಬರು ಮಾದರಿ ಕೊಟ್ಟಾರ, ಲೆಫ್ಟ್ ರೈಟ್ನವ್ರಿಗೆ ಟಿಕೆಟ್ ಕೊಟ್ಟಾರ. ಯಾವ ಕಾರಣಕ್ಕೂ ಇವೆರಡೂ ಲೆಫ್ಟ್ ಮತ್ತು ರೈಟ್ ಜನಾಂಗದವರು ಸಂಘರ್ಷಕ್ಕೆ ಇಳಿಬಾರ್ದು ಅಂತಕ್ಕಂಥ ಒಂದು ನನ್ನ ಸಂದೇಶ ನನ್ನ ಜನರಿಗೆ ಕೊಡ್ಲಕ್ಕೆ ಪ್ರಯತ್ನ ಮಾಡ್ಲಕತ್ತೀನಿ ನಾನು. ಯಾರು ನಮ್ಮ ಹುಡುಗರು ಬರ್ತಾವ, ಸಂಘರ್ಷಕ್ಕೆ ಇಳಿಬೇಡ್ರಪ್ಪ, ಅವ್ರು ಮಾಡಲಿ, ನಿಮ್ಮ ಅಭಿಮಾನ ಇದ್ದವ್ರಿಗೆ ನೀವು ಮಾಡಿರಿ, ಇಲ್ಲ ಅವ್ರಿಗೆ ಅಭಿಮಾನ ಇತ್ತಂದ್ರೆ ಅವ್ರಿಗೆ ಮಾಡಿರಿ, ನಮ್ದೇನು ತಕರಾರಿಲ್ಲ. ಅದು ಸಂಘರ್ಷಕ್ಕೆ ಮಾತ್ರ ಇಳಿಬಾರ್ದು ನೀವು ಅಂತಕ್ಕಂಥ ಒಂದು ಸಂದೇಶ ಮಾತ್ರ ನಾನಂತೂ ಕೊಟ್ಟಿನಪ್ಪ. ಇನ್ನು ಅವ್ರು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟು. ಸರ್, ಇಡೀ ಜಿಲ್ಲೆ ನೋಡಿದ್ರೆ 8 ಕ್ಷೇತ್ರಗಳು ಅಂದ್ರೆ 8 ವಿಧಾನಸಭಾ ಕ್ಷೇತ್ರದಲ್ಲಿ 6 ಜನ ಕಾಂಗ್ರೆಸ್ನವರು ಶಾಸಕರು, ಹೌದು, 2 ಸಚಿವರಿದ್ದಾರೆ ಈ ಜಿಲ್ಲೆ. ಹತ್ತಿರ ನಿಮ್ಮದೇ ಜಿಲ್ಲೆ ಹತ್ತಿರ ಇನ್ನೊಬ್ರು ಶಾಸಕರು ಬಂದಿಲ್ಲ ಪ್ರಚಾರ ಮಾಡಿ. ಆಮೇಲೆ ಒಂದೇ ಸಲ ಅಲ್ಲ, ಹಿಂದೂ ಸಲ ಏನಿತ್ತು, ಬೂಸನೂರು ರಮೇಶ್ ಒಬ್ಬನೇ MLA ಇದ್ದ. ಅವಾಗ 7 ಜನ ಕಾಂಗ್ರೆಸ್ನವರು ಇದ್ದರು. ಅವಾಗ ಏನಾಯ್ತು ರಿಸಲ್ಟ ಎಷ್ಟು ಬಂತು? 96,000 ಗೆದ್ದಿಲ್ಲ, 68 70,000 ಅವತ್ತು. ಮತ್ತು ಈಗ ಆಯಿತು, ಜನ ಅಷ್ಟು ಮಳ್ಳಿಲ್ರಿ, ಅದರಲ್ಲಿ ಭಯಂಕರ ಪ್ರಜ್ಞಾವಂತರು ನಮ್ಮ ಕರ್ನಾಟಕದಲ್ಲಿ. ಆಯಿತು, ಕಾಂಗ್ರೆಸ್ ಸರ್ಕಾರ, ಅವರು ಕಾಂಗ್ರೆಸ್ ಸರ್ಕಾರ ಬರ್ತದ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಓಟ್ ಹಾಕಿದ್ರೆ ಈಗ ಕಾಂಗ್ರೆಸ್ ಅಲ್ಲಿ ಬರೋ ಪ್ರಶ್ನೆ ಇಲ್ಲಲ್ಲ, ಎಲ್ಲರೂ ಕೈ ಕಟ್ಕೊಂಡು ಕೂತಾರ. ಮೋದಿಯವರೇ ಈ ದೇಶದ ಪ್ರಧಾನಮಂತ್ರಿಗಳು, ಮೋದಿಯವ್ರದ್ದು ಪ್ರತಿಯೊಬ್ಬ ನರನಾಡಿಗಳಲ್ಲಿ ಹೆಸರು ಬರ್ದಾರ. ಯಾವ ಕಾರಣಕ್ಕೂ ಮೋದಿನವ್ರು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಈ ಕಾಂಗ್ರೆಸ್ ಸಚಿವರುಗಳಿಗೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ, ಅವ್ರು ಕೊಡ್ತಾರ, ಅವ್ರ ಕೈಲಿ ಅದಷ್ಟು ಪ್ರಯತ್ನ ಮಾಡ್ತಾರೆ. ಓಟ್ ಹಾಕಿಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, ನೋಡ್ಲಕ್ ಹೋಗ್ತಾರೆ ಡಬ್ಬ್ಯಾಗ.
ನೋಡ್ಲಕ್ಕೆ ಹೋಗಲಾಗ ಆಯ್ತು ಮಂತ್ರಿ ಆಗಿರ್ತಾನೆ, ತಿರುಗಾಡ್ತಾನೆ, 4 ರೂಪಾಯಿ ಖರ್ಚು ಮಾಡ್ತಾನ, ಓಟ್ ಹಾಕ್ರಪ್ಪ ಅಂತ ವಿನಂತಿ ಮಾಡ್ತಾನೆ, ಅಷ್ಟೇ ಕೆಲಸ ತಾನೆ. ಏನು ಹೋಗಿ ಅವ ಗುದ್ದತಾನ? ಮಂತ್ರಿ ಅಲ್ಲಿ ಕೂತ್ಕೊಂಡು ಗುದ್ದಂಗಿಲ್ಲ. ಓಟ್ ಹಾಕೋ ಮನುಷ್ಯನಿಗೆ ಸ್ವತಂತ್ರ ಇರ್ತದೆ. ಓಟ್ ಹಾಕ್ಲಕ್ಕ ಅವ ಯಾರಿಗೆ ಹಾಕ್ತಾನ ಅದು ಯಾರಿಗೆ ಗೊತ್ತಾಗ್ತದೇನ್ರಿ? ಆಗೋದಿಲ್ಲ, ಏನೇನು ಆಗೋದಿಲ್ಲ. ಖಂಡಿತ ಅವ್ರು ಇನ್ನ ಹೊಸೂರು ಬೇಕಾದ್ರೆ ಕಾಂಗ್ರೆಸ್ ಆಲೆ ಆದ್ರೂ ಗೆದ್ದಿದ್ದಿಲ್ಲ ಖಂಡಿತ. ಸರ್ ಈ ಸರ್ತಿ ಮತ್ತೆ ಪಟ್ಟೆ ಕೊಡ್ಲೇಬೇಕಲ್ರಿ, ಕೊಡ್ಲಾರ್ದೆ ಸರ್ ಯಾಕಂದ್ರೆ ಸರ್ ಅವರು ಸಹ ನಮಗೆ ಟಿಕೆಟ್ ಕೊಡಬೇಕು ಹಿಂಗಂತೆಲ್ಲ ಆಗ್ರಹ ಇರ್ತಾ ಇದೆ. ಟಿಕೆಟ್ ಕೊಟ್ಟಿದ್ರು ಹೋದ ಸಲ ಗೆದ್ರ 2,68,68 ಹೋಟ್ಲೆ ಸೋತ್ರಪ್ಪ. ಸೋತಿಲ್ಲ, ಇಲ್ಲಿ ಸೋಲ್ತಿದ್ದೇವೆ ಅನ್ನೋದಕ್ಕೆ ಗೊತ್ತದ ಹೆಂಗ್ ಕೊಡ್ತಾರ್ರಿ? ಅವ್ರಿಗೆ 3 ಟಿಕೆಟ್ ಕೊಡ್ತೇವೆ ಅಂತ ಹೇಳಿದ್ರು 3 ಒಪ್ಕೊಂಡ್ರ. ಅಲ್ಲೇ ಮಂಡ್ಯ, ಮೈಸೂರು, ಹಾಸನ, ಅಲ್ಲಿ ಕೋಲಾರ ಕೊಡ್ತಾರ, ಅಲ್ಲಿ ಬಿಟ್ಟಾರ. ಇಲ್ಲಿ ನೀವೆಲ್ಲರೂ ಕೂಡಿ ಬಿಜೆಪಿ ಅವರು ಯಾವ ಅಭ್ಯರ್ಥಿ ಕೊಡ್ತಾರಪ್ಪ ಅವ್ರಿಗೆ ನೀವು ಸಪೋರ್ಟ್ ಮಾಡ್ರಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸ್ಯಾರ. ನಿನ್ನ ನನಗೆ ಬಂದು ಭೇಟಿಯಾಗ್ಯಾರ ಎಲ್ಲರೂ ಬಂದ್ವಿ ನಾವೆಲ್ಲ. ಅಣ್ಣ ಅವು ಮೊದಲಿಡುದು ನಾನು ಪರವಾಗಿ ಅದಾವ, ಈಗ ಅಲ್ಲ. ಈಗ ಅವ್ರು ಹೇಳೋದೇ ಇನ್ನಿಟ್ಟು ಖುಷಿ ಆಯ್ತು. ಒಟ್ಟು ಅವು ಇಲ್ಲೇ ಇರ್ತಾವ. ನಾನು ಕೂಡ ಸರ್ ಈಗ ಒಟ್ಟು ಮೆಂಟಲಿ ಫಿಸಿಕಲಿ ಇಲೆಕ್ಷನ್ ಫಿಟ್ ಆಗಿದ್ದೀರಿ. ಬಹಳ ದಿವಸ ಆಯ್ತು ಮೊದಲಿಡುದು ಬಿಟ್ಟಲ್ಲಿ. ಸುಮ್ಮನೆ ನಾನು ಹೆಸರು ಕೆಡಿಸ್ಯಾರ.